ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಮಗಾರಿ ನಡೀತಾ ಇದೆ. 6 ತಿಂಗಳಾದರೂ ಕೂಡ ರಸ್ತೆ ಕಾಮಗಾರಿ ಸಂಪೂರ್ಣ ಆಗುವಂತೆ ಕಾಣಿಸ್ತಾ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಮಗಾರಿ ಆಗ್ತಾ ಇದೆ. ಚಾಮರಾಜಪೇಟೆಯ ಮುಖ್ಯ ರಸ್ತೆಗಳಲ್ಲಿ ಕಾಮಗಾರಿ ಆಗ್ತಾ ಇರೋದು. ಬರೋಬ್ಬರಿ 6 ತಿಂಗಳುಗಳಿಂದಲೂ ರಸ್ತೆ ಕಾಮಗಾರಿ ನಡೀತಾನೇ ಇದೆ. ಕಾಮಗಾರಿಯಿಂದ ಸ್ಥಳೀಯರು ಸವಾರರಿಗೆ ತೊಂದರೆಯಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾಮಗಾರಿಗಳು ನಡೀತಾ ಇದೆ. ಈಗಾಗಲೇ ಮಳೆಗಾಲ ಶುರುವಾಗಿದೆ. ಒಮ್ಮೆ ಮಳೆ ಬಂತು ಅಂತ ಹೇಳಿದ್ರೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗ್ಬಿಡ್ತವೆ. ಅಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಜಾಣ ಮೌನವನ್ನ ವಹಿಸಿರೋದು ಗೊತ್ತಾಗ್ತಾ ಇದೆ. ಕಾಮಗಾರಿಯಿಂದ ಈಗಾಗಲೇ ಸ್ಥಳೀಯರು ಸವಾರರು ಕಂಗೆಟ್ಟಿ ಹೋಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಸೇರಿದಂತೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪದೇ ಪದೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಮಗಾರಿ ಮಾಡಿ ಸುಮಾರು 6 ತಿಂಗಳುಗಳು ಕೂಡ ಕಳೆದಿರೋದಿಲ್ಲ. ಅಷ್ಟು ಬೇಗ ಮತ್ತೆ ಹೊಂಡ ಬೀಳೋದು, ಗುಂಡಿಗಳಾಗೋದು ಸರ್ವೇ ಸಾಮಾನ್ಯ ಅಂತ ಆಗ್ಬಿಟ್ಟಿದೆ. ಅಂದ್ರೆ ಕಳಪೆ ಮಟ್ಟದ ಡಾಂಬಾರನ್ನು ಉಪಯೋಗಿಸಿಕೊಂಡು ಏನಾದರೂ ಕಾಮಗಾರಿ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಇನ್ನು ಕಾಮಗಾರಿಯ ಸಂಬಂಧ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ವಾಕ್ ಥ್ರೂ ಅನ್ನ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಎದುರಿಸ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನೋಡ್ಬೋದು. ನನ್ನ ಹಿಂದೆ ಏನು ಚಾಮರಾಜಪೇಟೆಯ ಮುಖ್ಯ ರಸ್ತೆಯಾಗಿರುವಂತಹ ರಸ್ತೆಯಲ್ಲಿ ಒಂದು ಕಾಮಗಾರಿ ನಡೀತಾ ಇರುವಂಥದ್ದು. ಇದು ಸತತ 6 ತಿಂಗಳು 7 ತಿಂಗಳಿಂದ ಕಾಮಗಾರಿ ನಡೀತಾ ಇರುವಂಥದ್ದು. ಇದು ಇದೇ ಮಟ್ಟದಲ್ಲಿ ಅಂದರೆ 6 ತಿಂಗಳಲ್ಲಿ ಶುರುವಾದಾಗ ಹೇಗೆ ಕಾಮಗಾರಿ ಇತ್ತು ಅದೇ ಮಟ್ಟದಲ್ಲಿ ಇವತ್ತು ಕಾಮಗಾರಿ ನಡೀತಾ ಇರುವಂಥದ್ದು. ಈ ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ಯಾವುದೇ ಒಂದು ಸರ್ಕಾರದ ಒಂದು ಸೂಚನೆ ಪ್ರಕಾರ ಒಂದು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಒಂದು ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಮಾಡಬೇಕು. ಯಾವುದೇ ರೀತಿ ವಾಹನವನ್ನು ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಅದೇ ರೀತಿ ಯಾವುದೇ ರೀತಿಯ ಒಂದು ಸೂಚನೆ ಫಲಕವನ್ನು ಹಾಕಿ ಅದಕ್ಕೆ ಸೂಚನೆಯನ್ನು ನೀಡಬೇಕು. ಅಂದರೆ ಇಲ್ಲಿ ಕಾಮಗಾರಿ ನಡೀತಾ ಇದೆ, ಎಚ್ಚರದಿಂದ ಚಲಿಸಬೇಕು ಅಂತ ಹೇಳಿ. ಆದರೆ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಒಂದು ಸೂಚನೆ ಫಲಕ ಆಗಿರ್ಬೋದು, ಯಾವುದೇ ರೀತಿಯ ಬ್ಯಾರಿಗೇಟ್ ಆಗಿರ್ಬೋದು, ಮತ್ತು ಯಾವುದೇ ರೀತಿಯ ಸಿಬ್ಬಂದಿಯನ್ನು ನೇಮಕ ಮಾಡಿ ಇಲ್ಲಿ ಈ ಥರ ಕಾಮಗಾರಿ ನಡೀತಾ ಇದೆ ಅನ್ನೋ ಒಂದು ಎಚ್ಚರವನ್ನು ಮೂಡಿಸುವಂತಹ ಕೆಲಸ ಆಗದೆ ಇರುವಂಥದ್ದು. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ರೋಡು ಅಂದರೆ ಈ ಕಾಮಗಾರಿ ಏನು ನಡೀತಾ ಇದೆ ಅದರ ಪಕ್ಕದಲ್ಲೇ ಒಂದು ರೋಡನ್ನು ಬಿಟ್ಟಿರುವಂಥದ್ದು. ಈ ರೋಡಲ್ಲಿ ನೋಡ್ಬೋದು ನೀವು ಬೈಕನ್ನು ಓಡಾಡ್ತಿದ್ದಾಗ ಬೈಕ್ನಲ್ಲಿ ಓಡಾಡುವಂತಹ ಅಂದರೆ ಬೈಕ್ ಮತ್ತು ಕಾರ್ಗಳು ಓಡಾಡುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಆಯ ತಪ್ಪಿ ಏನಾದ್ರೂ ಕಾಮಗಾರಿ ನಡೀತಾ ಇರುವಂತಹ ಜಾಗಕ್ಕೆ ಬಿದ್ದರೆ, ಅಂದರೆ ಅಲ್ಲಿ ಏನಾದರೂ ಅವಘಡ ನಡೆದ್ರೆ ಈ ಒಂದು ಅವಘಡಕ್ಕೆ ಕಾರಣ ಯಾರು ಅಂತ ಒಂದಿಷ್ಟು ಜನರೇ ಇಲ್ಲಿಯ ಸ್ಥಳೀಯರು ಮತ್ತು ಅಂಗಡಿಯ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಹಾಗೆಯೇ ನಮ್ಮ ಎದುರುಗಡೆನೂ ಕೂಡ ಒಂದು ಪೋಸ್ಟ್ ಆಫೀಸ್ ಇರುವಂಥದ್ದು. ಅಂದರೆ ಈ ಏನು ಚಾಮರಾಜಪೇಟೆಯ ಮೇನ್ ಕೇಂದ್ರ ಪೋಸ್ಟ್ ಆಫೀಸ್ ಇದಾಗಿದ್ದು. ಅಂದರೆ ಇಲ್ಲಿ ಒಂದು 300 ಜನ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಕೆಲಸ ಮಾಡೋರು ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನು ಇಲ್ಲಿಯ ಸ್ಥಳೀಯರು ಅಂದರೆ ಇಲ್ಲಿಯ ಸ್ಥಳೀಯರು ಮತ್ತು ಅಂಗಡಿಯ ಮಾಲೀಕರು ಆರೋಪವನ್ನು ಮಾಡ್ತಾ ಇರೋದು. ಇದ್ರ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಅಂದರೆ ಜನನಾಯಕರು ಏನಿದ್ದಾರೆ, ಇಲ್ಲಿಯ ಶಾಸಕರು ಏನಿದ್ದಾರೆ, ಇವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. ಅಂದರೆ ಅಧಿಕಾರಿಗಳು ಕೂಡ ಈ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅಂದರೆ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಳ್ತಾ ಇಲ್ಲ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬಿಟ್ ಬೆಂಗಳೂರು. 6 ತಿಂಗಳಾಯಿತು ಈ ಕಾಮಗಾರಿ ಶುರುವಾಗಿ. ಒಂದು ಎಕ್ಸಾಂಪಲ್ ನಾನು ಹೇಳಬೇಕು, ನಾನು ವೃತ್ತಿಯಲ್ಲಿ ವಕೀಲ. ಈ ಗಾಡಿ ನಿಲ್ಲಿಸ್ಬಿಟ್ಟು ಹೊರಗಡೆ ನಿಲ್ಲಿಸ್ಬಿಟ್ಟು ಫೈಲ್ ಗೌನ್ ತೊಗೊಂಡು ಬರೋ ಅಷ್ಟರೊಳಗೆ ಒಂದು ಕಡೆ ಅಗದ್ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಒಬ್ಬ ಮನುಷ್ಯ ಸೈಕಲ್ ಕೂಡ ಹೋಗೋಕ್ಕಾಗಲ್ಲ. ನಾನೇನೋ ಸ್ವಲ್ಪ ವಯಸ್ಸಲ್ಲಿದೆ ನಡೆಯುತ್ತೆ. ಬೇಗ ವಯಸ್ಸಾದವರು ಒಂದು ತರಕಾರಿ ತರೋಕ್ಕಾಗಲ್ಲ, ಒಂದು ಹಾಲು ತರೋಕ್ಕಾಗಲ್ಲ. ಅವ್ರಿಗೇನು ಬ್ಲಿಂಕ್ ಇಟ್ಟು ಅದೆಲ್ಲ ಆರ್ಡ್ರ್ ಮಾಡೋಕ್ಕೆ ಗೊತ್ತಾಗತ್ತಾ? ಇಲ್ಲಿ ತೋಡೋನು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್, ನಾವೆಲ್ಲ ಕಾಂಟ್ರಾಕ್ಟ್ರ್ ಆ ಕಡೆ ಅವನು ಅಂತಾರೆ. ಅವ್ರನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಸರ್ ಇಲ್ಲಿ MLA ಬೇರೆ, ಈ MLA ಚಾಮರಾಜಪೇಟೆ MLA ಬೇರೆ, ನಾವು ಚಿಕ್ಕಪೇಟೆ MLA ಅಂತಾರೆ. ಯಾರನ್ನ ಕೇಳ್ಬೇಕು ನಾವು? ಅದೇನೇ ಹೆಂಗೆ ಅಂದರೆ ಈ ತಿರುಪತಿ ಕೇಳಿದಾರಲ್ಲ, ತಿರುಪತಿಲಿ ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾ ಅಂತ ಒಬ್ಬಂಗೆ ಅರ್ಧ ಬೋಳಿಸ್ಬಿಟ್ಟು ಕೂರಿಸಿರ್ತಾನೆ. ಇದು ಹಂಗೆ ಆಗಿರೋದು. ಅರ್ಧಂಬರ್ಧ ಕೆಲಸ. ಅಲ್ಲಿ ಕಂಬಿ ಕಟ್ಟಿದಾರ, RMC ಬರೋರಿಲ್ಲ, ಯಾರೂ ಇಲ್ಲ. ಇನ್ನೊಬ್ಬ JCB ತರ್ತಾನೆ, ಇಲ್ಲಿ ಕೆತ್ಕೊಂಡು ಹೋಗ್ತಾನೆ. ಯಾವುದನ್ನು ಇದು ಮಾಡ್ಬೇಕು. ಆಮೇಲೆ ಈ ಕಡೆ ಪೈಪ್ ತೆಗೆದು ಆ ಕಡೆಗೆ ಹಾಕು, ಆ ಕಡೆ ಪೈಪ್ ಈ ಕಡೆಗೆ ಹಾಕು. ಇದೇನು ಇದು ಕೇಳೋರೊಂದು ಇದೇ ಇಲ್ವಾ? ಸರ್ಕಾರ ಚಾಮರಾಜಪೇಟೆಯಲ್ಲಿ ಈ 5ನೇ ಮುಖ್ಯ ರಸ್ತೆ ಇದು. ಈ ರೋಡ್ ಬಂದು ಎಲ್ಲ ಕಡೆ ಡಿವೈಡ್ ಆಗುತ್ತೆ. ಈ ಒಂದು ರೋಡು ಅಗ್ದಿರೋ ಕಾಮಗಾರಿ ನಡೀತಾ ಇರೋದ್ರಿಂದ ಆಂಬುಲೆನ್ಸ್ ಆಗಲಿ, ಕೆಲಸಕ್ಕೆ ಹೋಗೋರಾಗಲಿ, ಬೇಕಾದಷ್ಟು ಜನಕ್ಕೆ ಇಲ್ಲಿರೋ ಜನಕ್ಕೆ ತುಂಬ ತೊಂದರೆ ಆಗ್ತದೆ.
ಈ ಒಂದು ಕಾಮಗಾರಿಯಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಯಾವುದೇ ಒಂದು ಬೋಲ್ಡ್ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಗಾಡಿಯಲ್ಲಿ, ಎಲ್ಲಿ ಕೂಡ ಏನು ಅದು ಕಾಮಗಾರಿ ಮಾಡ್ತಾ ಇದ್ದಾರೆ, ಯಾರ್ದು ಇಂಜಿನಿಯರು, ಯಾರು ಇಲ್ಲಿ ಟೆಂಡರ್ ತೊಗೊಂಡಿದ್ದಾರೆ, ಯಾರ್ದು ಕೂಡ ಎಲ್ಲಿ ಕೂಡ ಒಂದು ಬೋಲ್ಡ್ ಇಲ್ಲ, ಒಂದು ಕಾಮಗಾರಿ ಮಾಡ್ತೀನಿ ಅಂತ ಒಂದು ಯಾವುದೋ ಒಂದು ಮಾಹಿತಿನೂ ಇಲ್ಲ ಇಲ್ಲಿ, ಯಾವ ಬೋಲ್ಡೂ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಸಾಮಾನ್ಯ ಜನಕ್ಕೆ ಏನಾರು ಆಗಬೇಕಂದ್ರೆ ಏನಾರು ಆಯ್ತು ಅಂದರೆ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ, ಆ ಥರ ಒಂದು ಪರಿಸ್ಥಿತಿ ನಮ್ಮ ಚಾಮರಾಜಪೇಟೆಯಲ್ಲಿ ಇದೆ.